ಗಟ್ಟಿಮುಟ್ಟಾದ ಮರ. ಮಾನ್ಯ ಸಭಾಪತಿಗಳೇ, ಭಾಳ ಮುಖ್ಯವಾದಂಥ ಪ್ರಶ್ನೆಯನ್ನು ಮಾನ್ಯ ಭೋಜೇಗೌಡರು ಎತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಈ ಗೂಂಡಾಗಳ ವರ್ತನೆ ಮತ್ತು ಈ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಹೇಗೆ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ನೀವು ಮೊದಲೇ ತಿಳ್ಕೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ರಾಜ್ಯಾದ್ಯಂತ ಕಳೆದ 3 ವರ್ಷದಿಂದ 23ರಲ್ಲಿ ಈ ವೀಲಿಂಗ್ ಪ್ರಕರಣಗಳು 136 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದೆ. ಸುಮಾರು 128 ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅವ್ರನ್ನ ಕ್ರಮ ತಗೊಳ್ತಾ ಇದ್ದೀವಿ. 24ರಲ್ಲಿ 266 ಪ್ರಕರಣಗಳಿದೆ. 179 ಜನರ ಮೇಲೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. 25ರ ಇಲ್ಲಿವರೆಗೆ 47 ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. 30 ಜನನ ಅರೆಸ್ಟ್ ಮಾಡಿದ್ದೀವಿ. ಕಳೆದ 3 ವರ್ಷದಲ್ಲಿ, ಅಂದರೆ 2 ವರ್ಷ 2 ತಿಂಗಳಲ್ಲಿ 449 ಪ್ರಕರಣಗಳು ರಿಜಿಸ್ಟರ್ ಮಾಡಿದ್ದೇವೆ. ಸುಮಾರು 258 ಜನನ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಂದು ಭಾಳ ಮುಖ್ಯವಾದಂಥ ಪ್ರಶ್ನೆ ತಮ್ಮದು, ಈ ಚಾಕು, ಚೂರಿ, ಲಾಂಗು ಇದನ್ನೆಲ್ಲ ಹಿಡ್ಕೊಂಡು ಓಡಾಡ್ತಾರೆ, ಯಾರನ್ನು ಕೇಳೋರಿಲ್ಲ, ಹೇಳೋರಿಲ್ಲ ಹಾಗೆ ಅಂತಕ್ಕಂಥ ಇಂಥ ಕೇಸ್ಗಳು ಸುಮಾರು 23ರಲ್ಲಿ 68 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. 147 ಜನರನ್ನು ಬಂಧಿಸಿದ್ದೀವಿ ಇಲ್ಲಿವರೆಗೆ. 24ರಲ್ಲಿ 66 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಅದರಲ್ಲಿ 187 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. 25ರಲ್ಲಿ ಇಲ್ಲಿವರೆಗೆ 2 ತಿಂಗಳಲ್ಲಿ 26 ಕೇಸ್ಗಳನ್ನು ರಿಜಿಸ್ಟರ್ ಆಗಿದೆ. 86 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಅಂದರೆ ನಾವು ಇಂಥ ಪ್ರಕರಣಗಳು ಆದ ತಕ್ಷಣವೇ ನಾವು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಕಾನೂನು ಪ್ರಕಾರ ಏನು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ತಮಗೆ ಬೆಂಗಳೂರದು ಭಾಳ ಹೊತ್ತು ಕೊಟ್ಟಿದ್ದೀರಿ. 23ರಲ್ಲಿ ಈ ವೀಲಿಂಗ್ ಮಾಡೋರು ಸುಮಾರು 242 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಆರೋಪಿತರು 264, ಬಂಧಿತರು 207 ಜನನ ಬಂಧಿಸಿದ್ದೀವಿ 23ರಲ್ಲಿ. 24ರಲ್ಲಿ ಜಾಸ್ತಿ ಆಗಿತ್ತು, ತಿರ್ಗಾ 532 ಪ್ರಕರಣಗಳಾಗಿದೆ. ಅದರಲ್ಲಿ ನಾವು ಸುಮಾರು 479 ಜನನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕೇಸ್ ಹಾಕಬೇಕು ಅದನ್ನೆಲ್ಲ ಮಾಡಿ ಕ್ರಮ ತಗೊಂಡಿದ್ದೇವೆ. 25ರಲ್ಲಿ ಇಲ್ಲಿವರೆಗೂ 114 ಪ್ರಕರಣಗಳು ಮತ್ತು ಸುಮಾರು 102 ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಿದೆ. ಈ ಚಾಕು, ಚೂರಿ, ಲಾಂಗು ಅಂತ ಏನು ತಾವು ಹೇಳಿದ್ರಿ, 23ರಲ್ಲಿ ಬೆಂಗಳೂರು ಸಿಟಿಯಲ್ಲಿ 23ರಲ್ಲಿ 1 ಪ್ರಕರಣ ರಿಜಿಸ್ಟರ್ ಆಗಿದೆ. 2 ಅರೆಸ್ಟ್ ಮಾಡಿದ್ದೇವೆ. 24ರಲ್ಲಿ 3 ಪ್ರಕರಣ ರಿಜಿಸ್ಟರ್ ಆಗಿದೆ. ಅದರಲ್ಲಿ 3 ಅರೆಸ್ಟ್ ಮಾಡಿದ್ದೇವೆ. 25ರಲ್ಲಿ ಒಂದೇ ಒಂದು ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥ, ಅದರಲ್ಲಿ 15 ಜನರನ್ನು ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದೀವಿ. ನಾವು ಇದನ್ನು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಗೆ ಅಥವಾ ಸಮಾಜಕ್ಕೂ ಕೂಡ ಆಗೋದಿಲ್ಲ ಇದು. ಅದರಿಂದ ಭಾಳ ಕಠಿಣವಾದಂಥ ಪ್ರೊಸೀಜರ್ಗಳನ್ನು ನಾವು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಜರುಗಿಸ್ತಾ ಇದ್ದೇವೆ. ತಮಗೆ ಗೊತ್ತಿದೆ, ಬೆಂಗಳೂರು ಸಿಟಿನಲ್ಲಿ ಹೊಯ್ಸಳ ವೆಹಿಕಲ್ಸ್ಗಳನ್ನ ಕೊಟ್ಟು ಅದಕ್ಕೆಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ಸ್ ಅವು. ಇತ್ತೀಚೆಗೆ ಅಲ್ಲಿ ಹೋಗ್ತಕ್ಕಂಥ ASI ಒಬ್ಬರು ಇರಬೇಕು, ಒಬ್ಬರು ಡ್ರೈವರು, ಕಾನ್ಸ್ಟೇಬಲ್ ಇರ್ತಾರೆ. ಆ ASIಗೆ ಮೊದಲು ಬರೀ ಕೈನಲ್ಲಿರೋರು ಅವರು, ಅಂದರೆ ಏನೋ ಒಂದು ಲಾಠಿ, ಮ್ಯಾಕ್ಸಿಮಮ್ ಅಂದರೆ ಒಂದು ಲಾಠಿ. ಇತ್ತೀಚೆಗೆ ಮಾನ್ಯ ಸಭಾಪತಿಗಳೇ ಅವರಿಗೆ ರಿವಾಲ್ವರ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಯಾಕೆಂದರೆ ಅವರಿಗೆ ಆರ್ಮ್ಡ್ ಇದ್ದರೆ ಒಂದು ಡೆಟರೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾರು ನೋಡಿದ ತಕ್ಷಣ ಅವರು ಸ್ವಲ್ಪ ಹೆದರ್ಕೊಳ್ತಾರೆ ಅಂತೇಳಿ ಅವರಿಗೆ ರಿವಾಲ್ವರ್ಗಳನ್ನು ಕೂಡ ಇತ್ತೀಚೆಗೆ ನಾವು ಸರಬರಾಜು ಮಾಡಿದ್ದೇವೆ. ಬೀಟ್ ವ್ಯವಸ್ಥೆ 24/7 ಬೀಟ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ಸಿಟಿಯಲ್ಲಿ ಸ್ಪೆಷಲ್ ಆಗಿ ನಾವು ಫೋಕಸ್ ಮಾಡಿದ್ದೇವೆ. ಭೋಜೇಗೌಡರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಯಸ್ತೀನಿ. ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಟೀಮನ್ನು ಲಂಡನ್ನಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಲಂಡನ್ ಮೆಟ್ರೋ ಹೇಗೆ ಅವರು ಕೆಲಸ ಮಾಡ್ತಾರೆ ಅಂತೇಳಿ, ಅವರು ಯಾವ ರೀತಿ
ಮಾಡಿ ರೆಸ್ಪಾನ್ಸ್ ಇದೆ ಅಂತೇಳಿ ನಮ್ಮಲ್ಲಿ ಅದನ್ನೇ ತಗೊಂಡು ಬಂದು ಇಲ್ಲಿ ಕಾಪಿ ಮಾಡಿ ನಾವು 380-400 ವೆಹಿಕಲ್ಸನ್ನು ಬೆಂಗಳೂರು ಸಿಟಿಗೆ ಹಾಕಿ ಅವುಗಳನ್ನು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲಿ ಅವರಿಗೆ ಒಂದು ಏರಿಯಾ ಫಿಕ್ಸ್ ಮಾಡಿ ಆ ಏರಿಯಾದಲ್ಲಿ ಆ ವೆಹಿಕಲ್ಸ್ಗಳು ಮಾನಿಟರ್ ಮಾಡ್ತಕ್ಕಂಥದ್ದನ್ನು ಏನಾದರೂ ಇನ್ಸಿಡೆಂಟ್ ಆದರೆ ತತ್ಕ್ಷಣ ರೆಸ್ಪಾಂಡ್ ಮಾಡೋತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿದ್ದೇವೆ. ತಮಗೆ ಆಶ್ಚರ್ಯ ಆಗಬೇಕಾದ್ರೆ ತಾವು ಟೆಸ್ಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಬಂದು ನಿಮಗೆ 9 ನಿಮಿಷದಲ್ಲಿ ರೆಸ್ಪಾನ್ಸ್ ಸಿಕ್ಕುತ್ತೆ. ಮಾನ್ಯ ಸಭಾಪತಿಗಳೇ, 9 ನಿಮಿಷದಲ್ಲಿ ಏನೇ ಘಟನೆ ಆದರೂ ಕೂಡ ಆ ಪೊಲೀಸ್ನವರು 9 ನಿಮಿಷದಲ್ಲಿ ಅಲ್ಲಿಗೆ ರೀಚ್ ಆಗ್ತಾರೆ. ತಕ್ಷಣ ಅವರು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಅವರಿಗೆ ಅಡಿಷನಲ್ ಫೋರ್ಸ್ ಬೇಕಾದರೆ ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಗೆ ಅವರು ಮಾಹಿತಿ ಕೊಡ್ತಾರೆ. ತಕ್ಷಣ ಎನ್ಫೋರ್ಸ್ಮೆಂಟ್ ತಗೊಳ್ತಾರೆ. ಇಷ್ಟು 24 ಗಂಟೆನಲ್ಲೂ ನಡೆಯುತ್ತೆ. ನೀವು ಟೆಸ್ಟ್ ಮಾಡಬೇಕು. ಅದನ್ನು ಟೆಸ್ಟ್ ಮಾಡಿದಾಗಲೇ ಮಾತ್ರ ಅದು ಗೊತ್ತಾಗ್ತದೆ. ಆದ್ದರಿಂದ ಈ ಬೀಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಹಿಳಾ ಸುರಕ್ಷತೆಗೆ ನಾವು ಪಿಂಕ್ ಹೊಯ್ಸಳ ಅಂತೇಳಿ ಪಿಂಕ್ ವೆಹಿಕಲ್ಸ್, ಮಹಿಳೆಯರೇ ಇರ್ತಕ್ಕಂಥ ಪಿಂಕ್ ಹೊಯ್ಸಳಗಳನ್ನು ಮಾಡಿದ್ದೇವೆ. ಆಮೇಲೆ ಅಲ್ಲಿ ಶಾಂತಿ ಸಭೆಗಳನ್ನು ಮಾಡೋದು, ಮೊಹಲ್ಲಾಗಳಲ್ಲಿ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡ್ತಕ್ಕಂಥದ್ದು, ಒಟ್ಟಾರೆ ಮಾನಿಟ್ರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೇವೆ. ಆದರೂ ಅಲ್ಲೊಂದು ಇಲ್ಲೊಂದು ನಡೆದೇ ಬಿಡುತ್ತೆ. ಯಾರೋ ಚಾಕು ಹಿಡ್ಕೊಂಡು ಓಡಾಡ್ತಿರ್ತಾರೆ, ಯಾರೋ ಒಂದು ಲಾಂಗ್ ಅಂತ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಅಂಥವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಂಡು ಯಾರನ್ನೂ ಕೂಡ ನಾವು ಸ್ಪೇರ್ ಮಾಡೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಹೆಚ್ಚಿನ ಅಂಶ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ. ಯಾವುದೇ ಅಂಥ ಘಟನೆ ಆದರೂ ಕೂಡ ನಾವು ಕಠಿಣವಾದ ಮುಲಾಜಿಲ್ಲದೆ ಕಠಿಣವಾದ ಕ್ರಮವನ್ನು ತಗೊಳ್ತೇವೆ ಕೂಡ ಮುಂದೆ. ಒಟ್ಟಾರೆ ಬೆಂಗಳೂರು ಸಿಟಿಯನ್ನು ನಾವು ಶಾಂತಿಯಿಂದ ಇಡಬೇಕು, ಕರ್ನಾಟಕವನ್ನು ಶಾಂತಿಯಿಂದ ಇಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಈ ರೌಡಿ ಶೀಟರ್ಗಳನ್ನ